ಇದೆ ಕಾರ್ಪೊರೇಷನ್ ಕಸ ಆಗ್ತಾ ಇರ್ತಕ್ಕಂಥ ಸರ್ವೆ ನಂಬರ್ 8ರಲ್ಲಿ 60 ಎಕರೆ ಸರ್ಕಾರದ ವಶದಲ್ಲೈತೆ. ಇನ್ನೂ 40 ಎಕರೆ ಇದೆ. ಒಟ್ಟು 100 ಎಕರೆ ಜಾಗದಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಕಂಠೀರವ ಕ್ರೀಡಾಂಗಣ ಬಿಟ್ಟರೆ ಸರ್ಕಾರಿ ಇದು ಮಲ್ಟಿಪಲ್ ಸ್ಪೋರ್ಟ್ಸ್ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಇಂದಿನ ಸರ್ಕಾರದಲ್ಲೂ ಪ್ರಸ್ತಾವನೆಯನ್ನು ಕೊಟ್ಟಿದೆ. ನಮ್ಮ ಸನ್ಮಾನ್ಯ ಸಚಿವರಲ್ಲೂ ಕೂಡ, ಈಗಿನ ಸಚಿವರಲ್ಲೂ ಕೂಡ ಮಾತಾಡಿದೆ. ಮತ್ತೆ PRR ಕೂಡ ಅದೇ ಸರ್ವೆ ನಂಬರ್ ಪಾಸ್ ಆಗ್ತದೆ. ಪಕ್ಕದಲ್ಲಿ ಶಿವರಾಮ್ ಕಾರಂತ್ ಬಡಾವಣೆ ಕೂಡ ದೊಡ್ಡ ಬಡಾವಣೆ ಬರ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ನಗರದಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದಂಥ ಕ್ರೀಡಾಂಗಣವನ್ನು ಸರ್ಕಾರದ ಕಡೆಯಿಂದ ಆಗಲಿ ಅಂತ ಹೇಳಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ. ಬಟ್ ಇನ್ನೂ ಜಾಗ ಹಸ್ತಾಂತರವನ್ನ ಮಾಡ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎರಡು ಮಾಡ್ಬೋದು. ಒಂದು ಸರ್ಕಾರದೇ ಜಾಗ ಆಗಿರೋದ್ರಿಂದ ಕ್ಯಾಬಿನೆಟ್ ಅಲ್ಲಿಟ್ಟು ತಾವು ಹಸ್ತಾಂತರವನ್ನು ಮಾಡ್ಕೊಳ್ಬೋದು. ಎರಡನೇದು ಸರ್ಕಾರ ಆಗಲಿ ಇಲ್ಲ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಒಳ್ಳೆ ಕಟ್ಟಡವನ್ನ ಅಂದ್ರೆ ಒಂದು ಕ್ರೀಡಾಂಗಣ ಮಾಡಿ ಅಲ್ಲಿ ಹೋಟೆಲ್ಲು, ಹಾಸ್ಟೆಲ್ಲು ಮತ್ತು ಟ್ರೈನಿಂಗ್ ಕೊಡುವಂಥದ್ದು. ಇತ್ತೀಚೆಗೆ ನೀವು ನೋಡಿರ್ಬೋದು, ಒಲಿಂಪಿಕ್ಸ್ ಅಲ್ಲೂ ಕೂಡ ನಮ್ಮಲ್ಲಿ ಅತಿ ಹೆಚ್ಚಿನ ಪದಕಗಳನ್ನು ಕೂಡ ನಮ್ಮ ರಾಜ್ಯದಲ್ಲಿ ತಗೊಂಡಿರೋದ್ರಿಂದ, ಮತ್ತು ತಾವು ಯುವಕರಿದ್ದೀರಿ, ತಾವು ಆಡುವಂಥ ವಯಸ್ಸಿನಲ್ಲೇ ಅದೊಂದು ಕ್ರೀಡಾಂಗಣ ಉದ್ಘಾಟನೆ ಆಗ್ಬಿಟ್ರೆ ನಿಮ್ಮ ಶಾಶ್ವತವಾಗಿ ತಮ್ಮ ಹೆಸರಿರ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ತಮ್ಮ ಕೇಳ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ರವಿ, ಇವತ್ತೇನು ಮಾನ್ಯ ಸದಸ್ಯರು ವಿಶ್ವನಾಥ್ ಅವರು ಇವತ್ತೇನು ಈ ಒಂದು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಬೆಲೆ ಬಾಳುವಂತ ಜಾಗವನ್ನ ತಾವು ಕಳೆದ ಬಾರಿ ಹಲವಾರು ಬಾರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ರಿ. ಇದು ಸುಮಾರು 60 ಎಕರೆ ಜಮೀನು ಈಗಾಗಲೇ ಕೂಡ ಕಂದಾಯದ ಇಲಾಖೆ ಜೊತೆಗೆ ಚರ್ಚೆ ಮಾಡಿ ಕಂದಾಯ ಇಲಾಖೆಯವರು ಕೂಡ ಆ 60 ಎಕರೆ ಜಮೀನನ್ನು ಹಸ್ತಾಂತರ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಆ 60 ಎಕರೆ ಒಂದೇ ಅಲ್ಲ, ಅದ್ರ ಜೊತೆಗೆ ಇನ್ನ 40 ಎಕರೆ ಕೂಡ ಕೊಡ್ಬೇಕಂತೇಳಿ ಇವತ್ತು ಸರ್ಕಾರ ಕಂದಾಯ ಇಲಾಖೆಯವರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಅದು ಬಹುಬೇಗನೆ ಈಗ ಕೆಲವೇ ದಿನಗಳಲ್ಲಿ ಅದನ್ನ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಆದ್ಮೇಲೆ ಅದನ್ನ ನಮ್ಮ ಸಂಪುಟ ಸಭೆಗೆ ತಂದು ಅಲ್ಲಿ ಅನುಮತಿಯನ್ನು ಪಡೆದು ಇಲ್ಲಿ ತಾವೇನು ಉದ್ದೇಶಕ್ಕಾಗಿ ಈ ಒಂದು ಕ್ರೀಡಾ ಒಂದು ಸಿಟಿಯಾಗಿ ಸ್ಪೋರ್ಟ್ಸ್ ಸಿಟಿಯಾಗಿ ಮಾಡ್ಬೇಕಂತೇಳಿ ಏನು ಉದ್ದೇಶದಿಂದ ಇಟ್ಟಿದಾರಲ್ಲ, ಅದನ್ನ ಖಾಸಗಿ ಸಹಭಾಗಿತ್ವದ ಜೊತೆಗೆ ಅಥವಾ ಸರ್ಕಾರದ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿ ಒಂದು ಸುಸಜ್ಜಿತವಾದಂತ ಒಂದು ಸ್ಪೋರ್ಟ್ಸ್ ಸಿಟಿಯನ್ನು ಮಾಡೋದ್ರ ಮೂಲಕ ಈ ರಾಜ್ಯ ಮತ್ತು ಈ ದೇಶಕ್ಕೆ ಒಂದು ಮಾದರಿ ಆಗುವಂತ ಒಂದು ಸ್ಪೋರ್ಟ್ಸ್ ಸಿಟಿಯನ್ನು ಕೂಡ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸಿ ಬಹಳಷ್ಟು ಬೇಗನೆ, ಆದಷ್ಟು ಬೇಗ, ಎಷ್ಟು ಬೇಗ ಆದ ಕೂಡಲೇ ಅದನ್ನ 60 ಎಕರೆ ಜೊತೆಗೆ 40 ಎಕರೆಯನ್ನು ಕೂಡ ಮಾಡಿ ತಂದು ಅಲ್ಲಿ ಒಂದು 100 ಎಕರೆಯಲ್ಲಿ ಒಂದು ಒಳ್ಳೆ ಸುಸಜ್ಜಿತವಂತ ಕ್ರೀಡಾಂಗಣದ ಜೊತೆಗೆ ಎಲ್ಲಾ ಕ್ರೀಡೆಗಳನ್ನ ಒಂದೇ ಹಂತದಲ್ಲಿ, ಒಂದು ಅಂಬ್ರೆಲ್ಲಾ ಕೆಳಗಡೆಗೆ, ಒಂದು ರೂಫ್ ಅಂಡರ್ ಎಲ್ಲಾ ಕ್ರೀಡೆಗಳನ್ನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ. ತಾವು ಕೂಡ ತಮ್ಮ ಕಳಕಳಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು. ತಾವು ಉದ್ಘಾಟನೆ ದಿನ ತಮ್ಮನ್ನ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿಸಿ ಉದ್ಘಾಟನೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.